ಚಿನ್ನಾಭರಣ ಖರೀದಿಸಿ ವಂಚಿಸಿದ್ದ ಐನಾತಿ ಶ್ವೇತಾ ಗೌಡ, ಕೋಲಾರದ ಮುಖಂಡನಿಗೂ ಕೆಡ್ಡಾಗಿ ಪ್ಲಾನ್. ಗಿಫ್ಟ್ ರೂಪದಲ್ಲಿ ಹೊಸ ಥಾರ್ ನೀಡಿದ ಮುಖಂಡ. ಶ್ವೇತಾ ಸ್ವೀಟ್ ಸ್ಟಾಲ್ನಲ್ಲಿ ಹನಿ ಹನಿ ಕಹಾರಿ. ಕಿರುಗಾವಲು ಗ್ರಾಮದ ನವ್ಯಶ್ರೀ ಐಶ್ವರ್ಯಾಗಿ ಬದಲಾಗಿದ್ದೇಗೆ. ವಂಚನೆ ಆರೋಪ ಅಲ್ಲಗೆಳೆದ ಐಶ್ವರ್ಯ ಗೌಡ. 2 ವರ್ಷದ ನಂತರ ಬೆಳ್ಳಿ ತೆರೆ ಮೇಲೆ ಸುದೀಪ್. ಥಿಯೇಟರ್ ಮುಂದೆ ಕಿಚ್ಚನ ಫ್ಯಾನ್ಸ್ ಹರ್ಷೋದ್ಗಾರ. ಸಿಲಿಕಾನ್ ಸಿಟಿಗೆ ಮತ್ತೆ ಚಡ್ಡಿ ಗ್ಯಾಂಗ್ ಎಂಟ್ರಿ. ಇನ್ನಷ್ಟು ಅಪ್ಡೇಟ್ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮಾಜಿ ಸಚಿವ ಪ್ರಕಾಶ್ ಅತ್ಯಾಪ್ತೆ ಶ್ವೇತಾ ಗೌಡ ವಂಚನೆ ಕೇಸ್ನಲ್ಲಿ ಒಂದೊಂದೇ ಸ್ಫೋಟಕ ಮಾಹಿತಿಗಳು ಬಯಲಾಗ್ತಿವೆ. ವರ್ತೂರು ಪ್ರಕಾಶ್ ಅಲ್ಲದೆ ಕೋಲಾರದ ಮತ್ತೋರ್ವ ನಾಯಕನ ಖೆಡ್ಡಾಗೆ ಬೀಳಿಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡಿರೋ ಮಾಹಿತಿ ಸಿಕ್ಕಿದೆ. ಫೇಸ್ಬುಕ್ ಮೂಲಕ ಕೋಲಾರದ ರಾಜಕೀಯ ನಾಯಕರೊಬ್ಬರನ್ನು ಪರಿಚಯ ಮಾಡಿಕೊಂಡಿದ್ಲು ಐನಾತಿ ಶ್ವೇತಾ ಗೌಡ. ಭೇಟಿ ವೇಳೆ ಮೈಸೂರು ಪಾಕ್ ತಂದುಕೊಟ್ಟಿದ್ದಕ್ಕೆ ಆ ಮುಖಂಡನ ಹೆಸರನ್ನ ತನ್ನ ಮೊಬೈಲ್ನಲ್ಲಿ ಮೈಸೂರು ಪಾಕ್ ಅಂತಲೇ ನಂಬರ್ ಸೇವ್ ಮಾಡಿಕೊಂಡಿದ್ದಾಳೆ. ವ್ಯವಹಾರದ ನೆಪದಲ್ಲಿ ಆ ಮುಖಂಡನಿಗೆ ಆಪ್ತಳಾಗಿದ್ದ ಶ್ವೇತಾ ಗೌಡಗೆ ಗಿಫ್ಟ್ ರೂಪದಲ್ಲಿ ಹೊಸ ಥಾರ್ ನೀಡಿರೋದು ತನಿಖೆಯಲ್ಲಿ ಬಯಲಾಗಿದೆ. ಮೈಸೂರು ಪಾಕ್ ಮುಖಂಡನ ಖೆಡ್ಡಾಕ್ಕೆ ಬೀಳಿಸೋಕೆ ಪ್ಲಾನ್ ಮಾಡಿದ್ದಾಗಿ ವಂಚಕಿ ಶ್ವೇತಾ ಗೌಡ ಪೊಲೀಸ್ ವಿಚಾರಣೆಯಲ್ಲಿ ಬಾಯ್ಬಿಟ್ಟಿದ್ದಾಳೆ. ಕೆಲವೇ ದಿನಗಳಲ್ಲಿ ಶ್ವೇತಾ ಗೌಡ ಆ ಮುಖಂಡನನ್ನ ಖೆಡ್ಡಾಗೆ ಬೀಳಿಸೋಕೆ ಅಂತಿಮ ಹಂತದ ಸಿದ್ಧತೆ ನಡೆಸಿದ್ಲು. ಅಷ್ಟರಲ್ಲಿ ಜ್ಯುವೆಲ್ಲರಿ ಪಡೆದು ವಂಚನೆ ಕೇಸ್ನಲ್ಲಿ ಪೊಲೀಸರ ಕೈಗೆ ಶ್ವೇತಾ ಗೌಡ ಸಿಕ್ಕಿಬಿದ್ದಿದ್ದಾಳೆ. ಡಿಕೆ ಸುರೇಶ್ ತಂಗಿ ಎಂದು ಹೇಳಿಕೊಂಡು 9 ಕೋಟಿ ಚಿನ್ನ ಖರೀದಿಸಿ ವಂಚಿಸಿದ್ದ ಆರೋಪಿ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಂಡ್ಯದ ಕಿರುಗಾವಲು ಗ್ರಾಮದ ನವ್ಯಶ್ರೀ ವಿರುದ್ಧ ಬೆಂಗಳೂರು ಮಾತ್ರವಲ್ಲದೆ ಮಂಡ್ಯದಲ್ಲೂ ಹಲವು ವಂಚನೆ ಆರೋಪ ಕೇಳಿಬಂದಿದೆ. ಬಡ್ಡಿಗೆ ದುಡ್ಡು ಒಡವೆ ಪಡೆದು ವಾಪಸ್ ನೀಡದೆ ವಂಚಿಸಿದ ಆರೋಪಗಳಿವೆ. ಎಫ್ಐಆರ್ ಹಂತ ತಲುಪಿದಾಗ ಸೆಟಲ್ಮೆಂಟ್ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಗೊಳಿಸುತ್ತಿದ್ದಳಂತೆ. ಮಧ್ಯಮ ವರ್ಗದಲ್ಲಿ ಜನಿಸಿದ್ರು. ಬೆಂಗಳೂರು ಸೇರಿದ ಬಳಿಕ ಐಶ್ವರ್ಯ ಐಷಾರಾಮಿ ಜೀವನ ನಡೆಸ್ತಾ ಇದ್ಲು. ಅಷ್ಟೇ ಅಲ್ಲದೆ ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಿ ಐಶ್ವರ್ಯ ಗೌಡ ಅಣ್ಣಮ್ಮ ತಾಯಿ ಉತ್ಸವವನ್ನು ಅದ್ದೂರಿಯಾಗಿ ನಡೆಸಿದ್ಲು. ಅಣ್ಣಮ್ಮ ದೇವಿ ಉತ್ಸವದಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಸೇರಿದಂತೆ ಹಲವು ಗಣ್ಯರು ಕೂಡ ಭಾಗಿಯಾಗಿದ್ರು ಎನ್ನುವ ಮಾಹಿತಿ ಈಗ ಬಯಲಾಗಿದೆ. ಡಿಕೆ ಸುರೇಶ್ ಸಹೋದರಿ ಅಂತೇಳಿ ವಂಚನೆ ಮಾಡಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಐಶ್ವರ್ಯ ಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಳೆದ ವರ್ಷದಿಂದ ದೂರುದಾರೆ ವನಿತಾ ಐತಾಳ್ ನನಗೆ ಪರಿಚಯ. ನಾನು ಡಿಕೆ ಸಹೋದರಿ ಅಲ್ಲ, ನಾನು ಡಿಕೆ ಸುರೇಶ್ ಅವರ ಹೆಸರನ್ನ ಹೇಳಿಕೊಂಡು ಯಾವುದೇ ವಂಚನೆ ಮಾಡಿಲ್ಲ ಅಂತೇಳಿ ಆರೋಪವನ್ನು ಅಲ್ಲಗೆಳೆದಿದ್ದಾರೆ. ಈ ಪ್ರಕರಣದಲ್ಲಿ ಡಿಕೆ ಸುರೇಶ್, ಧರ್ಮೇಂದ್ರ, ಈಗ ವಿನಯ್ ಕುಲಕರ್ಣಿ ಹೆಸರು ಕೂಡ ತರ್ತಿದ್ದಾರೆ. ಈ ಆರೋಪಗಳೆಲ್ಲ ಸುಳ್ಳು ಅಂತೇಳಿ ಐಶ್ವರ್ಯ ಗೌಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವಳು ಹೇಳ್ತಿರೋದು ಒಂದೇ ಮಾತು, ನಂದು ನಿಂದು, ನನ್ಗೆ ಅವಳು ಚಿನ್ನ ಕೊಟ್ಟಿದ್ದೀನಿ, ನಾನು ದುಡ್ಡು ಕೊಡಬೇಕು, ಇಷ್ಟೇ ಅವಳು ಹೇಳ್ತಿದ್ದಾಳು. ನಂದು ನಿಂದು ಏನು ಫೈಟ್ ಇತ್ತು, ನಾವಿಬ್ಬರೇ ಹೇಳೋಣ, ಯಾಕೆ ಎಲ್ಲರೂ ತೊಗೊಬಂದು ಮಧ್ಯೆ ಸೇರಿಸ್ತಾ ಇದೆಯಾ? ನಾನೇನು ಧರ್ಮವ್ರ ಹೆಸರು ನಾನು ಹೇಳಿಲ್ಲ, ಡಿ ಕೆ ಸುರೇಶ್ ಅವ್ರ ಹೆಸರು ನಾನು ಹೇಳಿಲ್ಲ, ಎಲ್ಲ ತೊಗೊಬಂದಿರೋದು ಅವರೇನೆ. ನೀವೇ ನೋಡ್ತಾ ಇದ್ದೀರಾ, ನಾನು ಯಾವುದನ್ನು ಏನು ಹೇಳಿಲ್ಲ. ಇದರಿಂದ ಉದ್ದೇಶ ಏನು? ಆಡೋದಿದ್ರೆ ನಾವಿಬ್ಬರು ಆಡಬೇಕು, ಯಾಕೆ ಎಲ್ಲರೂ ಹೇಳ್ತಾ ಇದೆಯಾ? ಇದರಿಂದ ನೀನು ಯಾರ್ಯಾರಿದ್ದಾರೆ, ಯಾರ್ಯಾರು ಸಪೋರ್ಟ್ ಮಾಡ್ತಿದ್ದಾರೆ ನನಗೆ ಗೊತ್ತಿದೆ ಅಲ್ಲ. ಎಲ್ಲರೂ ನಾನು ಬೀದಿಗೆ ಎಳಿತೀನಿ. ಈ ನಂದೇ ಮರ್ಯಾದೆ ಹೋಗಿ ಎಲ್ಲರೂ ಇಟ್ಕೊಂಡು ನಾನೇನು ಮಾಡಬೇಕಾಗುತ್ತೆ? ಐಶ್ವರ್ಯನಿಗೆ ನಾನು ಸರಿಯಾಗಿ ಪಾಠ ಕಲಿಸ್ತೀನಿ ನೋಡು, ನಂದು ರೆಕಾರ್ಡಿಂಗ್ ಎಲ್ಲ ಕೊಟ್ಟಿದ್ದಾಳೆ, ಅವಳಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ನನಗೆ ಗೊತ್ತಿತ್ತು ಇವರು ಯಾವತ್ತಿದ್ರೂ ನನಗೆ ತೊಂದರೆ ಮಾಡೇ ಮಾಡ್ತಾನೆ ಆ ವ್ಯಕ್ತಿ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಐತಿಹಾಸಿಕ ಕಬ್ಬಳ್ಳಿ ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ವಿಚಾರವಾಗಿ ವಿವಾದ ಉಂಟಾಗಿದೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸಾವೆ ಹೋಬಳಿ ಕಬ್ಬಳ್ಳಿ ಗ್ರಾಮದ ಬಸವೇಶ್ವರ ಸ್ವಾಮಿ ದೇವಾಲಯ ಇದಾಗಿದ್ದು, ದೇವಸ್ಥಾನದ ಪೂಜೆಯ ವಿಚಾರವಾಗಿ ಆದಿಚುಂಚನಗಿರಿ ಮಠ ಮತ್ತು ಅರ್ಚಕ ರೇಣುಕಾರಾಧ್ಯ ನಡುವೆ ಸಂಘರ್ಷ ನಡೆದಿದೆ. ಇನ್ನು ದೇವಾಲಯವನ್ನ ತಮ್ಮ ಸುಪರ್ದಿಗೆ ಪಡೆದ ನಂತರ ಮಠ ಅರ್ಚಕರನ್ನ ತೆಗೆದುಹಾಕಿದೆ. ಹೀಗಾಗಿ ಪೂಜೆಗೆ ಅವಕಾಶ ಕೋರಿ ಅರ್ಚಕ ರೇಣುಕಾರಾಧ್ಯ ಹೈಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ ಪೂಜೆಗೆ ಅವಕಾಶ ನೀಡಿ ಅಂತ ಆದೇಶ ನೀಡಿದೆ. ಹಾಗಾಗಿ ಹೈಕೋರ್ಟ್ ಆದೇಶ ಹಿಡಿದು ದೇಗುಲದ ಗೇಟ್ ಬಳಿ ಅರ್ಚಕರ ಕುಟುಂಬ ಧರಣಿ ನಡೆಸಿದೆ. ಆದರೆ ದೇಗುಲದ ಗೇಟ್ಗೆ ಬೀಗ ಹಾಕಿದ್ದಾರೆ ಅಂತ ಅರ್ಚಕರು ಆರೋಪಿಸಿದ್ದಾರೆ. ಅಲ್ಲದೆ ಹಲವು ವರ್ಷದಿಂದ ವೀರಶೈವ ಪದ್ಧತಿಯಂತೆ ಪೂಜೆ ಮಾಡಿಕೊಂಡು ಬರ್ತಿದ್ದೀವಿ ಅಂತ ರೇಣುಕಾರಾಧ್ಯ ಆಕ್ರೋಶ ಹೊರಹಾಕಿದ್ದಾರೆ. ಸ್ಯಾಂಡಲ್ವುಡ್ ನಟ ಕಿಚ್ಚ ಸುದೀಪ್ ನಟನೆಯ ಬಹು ನಿರೀಕ್ಷಿತ ಸಿನಿಮಾ ಮ್ಯಾಕ್ಸ್ ಬೆಳ್ಳಿತೆರೆಗೆ ಲಗ್ಗೆ ಇಟ್ಟಿದೆ. ಮ್ಯಾಕ್ಸ್ ಚಿತ್ರ ಇಂದು ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ. ಟ್ರೇಲರ್ ಹಾಗೂ ಸಾಂಗ್ಗಳಿಂದ ಮ್ಯಾಕ್ಸ್ ಸಿನಿಮಾ ಹೆಚ್ಚು ಸದ್ದು ಮಾಡಿದೆ. ಬೆಂಗಳೂರಿನ ನರ್ತಕಿ ಚಿತ್ರಮಂದಿರದ ಬಳಿ ಕಿಚ್ಚನ ಫ್ಯಾನ್ಸ್ ಸುದೀಪ್ ಕಟೌಟ್ಗಳಿಗೆ ಹಾರ ತುರಾಯಿಗಳನ್ನು ಹಾಕಿ ಸಂಭ್ರಮಿಸಿದ್ದಾರೆ. ಇನ್ನು ಮುಂಜಾನೆ 6:30ಕ್ಕೆ ಆರಂಭವಾದ ಮೊದಲ ಶೋ ವೇಳೆ ನರ್ತಕಿ ಚಿತ್ರಮಂದಿರದಲ್ಲಿ ಪ್ರೊಜೆಕ್ಟರ್ಗೆ ಪೂಜೆ ಸಲ್ಲಿಸಿ ಸುದೀಪ್ ಪತ್ನಿ ಪ್ರಿಯಾ, ಮಗಳು ಸಾನ್ವಿ ಸುದೀಪ್ ಚಾಲನೆ ನೀಡಿದ್ರು. ಇನ್ನು ದಾವಣಗೆರೆಯಲ್ಲೂ ಕಿಚ್ಚನ ಅಭಿಮಾನಿಗಳು ಮ್ಯಾಕ್ಸ್ ಚಿತ್ರವನ್ನು ಕಣ್ತುಂಬಿಕೊಂಡಿದ್ದಾರೆ. ತ್ರಿಶೂಲ್ ಚಿತ್ರಮಂದಿರದ ಮುಂದೆ ಸೇರಿದ್ದ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸುದೀಪ್ ಕಟೌಟ್ಗೆ ಹೂವಿನ ಹಾರ ಹಾಕಿ ಸಂಭ್ರಮಿಸಿದ್ರು. ಅಲ್ಲದೆ ಚಿತ್ರಮಂದಿರದ ಒಳಗೆ ನಾಸಿಕ್ ಡೋಲು ಬಡಿದು ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ರು. ಸುದೀಪ್ ಸರ್ ಫ್ಯಾನ್ ಇಷ್ಟೇ ಹೇಳ್ತೀನಿ, ವಾಯ್ಸ್ ಎಲ್ಲ ಹೋಗಿದೆ ನೋಡಿ, ಕಿರ್ಚಾಡಿ ವಿಸಿಲ್ ಹಾಕಿ. ಸೊ ಒಳಗಡೆ ಅಂತೂ ಫ್ಯಾನ್ಸ್ಗಳು ಸಂಭ್ರಮಿಸ್ತಿದ್ದಾರೆ. ಇಟ್ಸ್ ಅ ಬ್ಯೂಟಿಫುಲ್ ಮೊಮೆಂಟ್. ಎಲ್ಲರಿಗೂ 2.5 ವರ್ಷದ ನಂತರ ಸುದೀಪ್ ಸರ್ನ ದೊಡ್ಡ ಸ್ಕ್ರೀನ್ ಅಲ್ಲಿ ಈ ತರ ಸೆಲೆಬ್ರೇಟ್ ಮಾಡ್ಕೊಳ್ಳೋದು. ಅಷ್ಟಲ್ಲದೆ ಇಂಥ ಒಂದು ಕಮರ್ಷಿಯಲ್ ಆಗಿ ಮಾಸಿ ಯಾವ ತರದಲ್ಲಿ ಅವ್ರನ್ನ ನೋಡ್ಬೇಕಂತ ತುಂಬಾ ವೇಟ್ ಮಾಡ್ತಿದ್ವಿ. ಇದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ಎಲ್ಲರಿಗೂ, ಆಸ್ ಅ ಫ್ಯಾನ್ ನನ್ಗೂ.
ಕ್ರಷರ್ ಬಳಿ ಮಲಗಿದ್ದ ನಾಯಿಯನ್ನ ಚಿರತೆಯೊಂದು ಹೊತ್ತೊಯ್ದ ಘಟನೆ ವಿಜಯನಗರದ ಹರಪನಹಳ್ಳಿ ತಾಲೂಕಿನ ಹಿರೇಮೇಗಳಗೆರೆ ಗ್ರಾಮದ ಬಳಿ ನಡೆದಿದೆ. ನಾಯಿಯನ್ನು ಹೊತ್ತೊಯ್ಯುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕೂಡಲೇ ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಇತ್ತ ರೈತರಿಗೆ ಉಪಟಳ ಕೊಡುತ್ತಿದ್ದ ಚಿರತೆ ಸೆರೆಯಾದ ಘಟನೆ ಚಾಮರಾಜನಗರದ ಅಣ್ಣೂರಿಕೆರೆಯಲ್ಲಿ ನಡೆದಿದೆ. ಜಮೀನುಗಳಿಗೆ ತೆರಳಲು ರೈತರಿಗೆ ಭೀತಿ ಹುಟ್ಟಿಸಿತ್ತು. ಜಮೀನುಗಳಲ್ಲಿ ಜಾನುವಾರು ಕುರಿಗಳ ಮೇಲೆ ದಾಳಿಯನ್ನು ನಡೆಸಿದ್ದ ಚಿರತೆಯನ್ನ ಇದೀಗ ಸೆರೆ ಹಿಡಿಯಲಾಗಿದೆ. ಇನ್ನು ಹಾಸನ ಜಿಲ್ಲೆಯ ಕೋಗಿಲಮನೆ ಗ್ರಾಮದಲ್ಲಿ ಹೊಲದಲ್ಲಿ ಮೇಯುತ್ತಿದ್ದ ಜಾನುವಾರು ಮೇಲೆ ಕಾಡಾನೆ ದಾಳಿ ನಡೆಸಿದೆ. ಗ್ರಾಮದ ಶಿವೇಗೌಡ ಎಂಬುವರಿಗೆ ಸೇರಿದ ಸಿಂಧಿ ಹಸುವನ್ನ ಹೊಲದಲ್ಲಿ ಮೇಯಲು ಬಿಟ್ಟಿದ್ರು. ಈ ವೇಳೆ ಏಕಾಏಕಿ ದಾಳಿ ಮಾಡಿದ ಒಂಟಿ ಸಲಗ ಹೊಟ್ಟೆ ಭಾಗಕ್ಕೆ ತಿವಿದು ಗಂಭೀರವಾಗಿ ಗಾಯಗೊಳಿಸಿದೆ.